ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇವತ್ತಿನ ವಿಡಿಯೋದಲ್ಲಿ ನೀಟ್ ಎಕ್ಸಾಮಿನ ದಿವಸ ಎಕ್ಸಾಮ್ ಡೇ ಗೈಡ್ಲೈನ್ಸ್ ಏನಿರ್ತದೆ ಅಂದರೆ ಯಾವ್ಯಾವ ವಸ್ತುಗಳನ್ನ ನೀವು ಎಕ್ಸಾಮ್ ಸೆಂಟರ್ಗೆ ತೊಗೊಂಡು ಹೋಗ್ಬೋದು, ಯಾವ್ಯಾವ ವಸ್ತುಗಳು ನೀವು ತೊಗೊಂಡು ಹೋಗಾಗಿಲ್ಲ, ಮತ್ತು ನಿಮ್ಮ ಡ್ರೆಸ್ ಕೋಡ್ ಏನಿರಬೇಕು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ನೀವು ಇನ್ನೊಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಫಸ್ಟ್ ಆಫ್ ಆಲ್ ನೋಡ್ಬೋದು ಇಲ್ಲಿ ಐಟಮ್ಸ್ ಅಲೋಡ್ ಇನ್ ದ ಎಕ್ಸಾಮ್ ಹಾಲ್ ಆ್ಯಂಡ್ ಐಟಮ್ಸ್ ನಾಟ್ ಅಲೋಡ್ ಇನ್ ದ ಎಕ್ಸಾಮ್ ಸೆಂಟರ್. ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಐಟಮ್ಸ್ ಯಾವ್ಯಾವ ಅಲೋಡ್ ಇದೆ. ಸೊ ನಿಮಗೆ ಅಡ್ಮಿಟ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಕೋತೀರಿ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ. ಸೊ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋತೀರಿ. ಸೊ ಸೆಕೆಂಡ್ ಒನ್, ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡು ಹೋಗಬೇಕು. ಯಾವ ಫೋಟೋವನ್ನು ತೊಗೊಂಡು ಹೋಗಬೇಕು ಅಂತಂದರೆ, ಯಾವ ಫೋಟೋವನ್ನು ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ ಹಾಕಿರ್ತೀರಿ ಸೇಮ್ ಫೋಟೋವನ್ನು ತೊಗೊಂಡು ಹೋಗಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಈಗ ಮತ್ತೆ ಒಂದಷ್ಟು ಕ್ವಶನ್ ಕೇಳ್ತೀರಿ, ಸರ್ ನನ್ನ ಹತ್ರ ಆ ಫೋಟೋ ಇಲ್ಲ, ಏನು ಮಾಡಬೇಕು ಅಂಥೇಳಿ. ಸೊ ಅದಕ್ಕೆ ಎಕ್ಸಾಮಿನೇಷನ್ ಫಾರ್ಮನ್ನು ಹಾಕಬೇಕಾದ್ರೆ ನಾನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೆ. ಸೊ ಸೇಮ್ ಕಾಪಿ ಏನಿದೆ, ಫೋಟೋ ಏನಿದೆ, ಅದನ್ನು ಒಂದು 10-15 ಕಾಪಿ ಮಾಡಿ ರೆಡಿ ಇಟ್ಕೊಂಡಿರಿ ಅಂಥೇಳಿ, ಹೌದಾ. ಸೊ ಇದ್ರ ಜೊತೆ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋವನ್ನು ಕೂಡ ತೊಗೊಂಡು ಹೋಗಬೇಕು. ಇದನ್ನು ಕೂಡ ನೀವು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀರಿ. ಸೇಮ್ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ, ಸೇಮ್ ಪಾಸ್ಪೋರ್ಟ್ ಸೈಜಲ್ಲಿ ಏನಿರ್ತದೆ ಅದೇ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋನೇ ಇರಬೇಕು, ಗೊತ್ತಿರಲಿ. ಸೊ ಅಂದರೆ ಎರಡೂ ಕಡೆ ಫೋಟೋ ಸೇಮ್ ಇರಬೇಕು, ಸೇಮ್ ಡ್ರೆಸ್ ಇರಬೇಕು, ಸೇಮ್ ಡೇ ತೆಗೆದಿರುವಂಥ ಫೋಟೋ ಇರಬೇಕು. ಸೊ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋವನ್ನು ತೊಗೊಂಡು ಹೋಗಬೇಕು. ಸೊ ಅದಾದಮೇಲೆ ಫೋಟೋ ID ಪ್ರೂಫನ್ನು ತೊಗೊಂಡು ಹೋಗ್ಬೋದು. ಸೊ ಫೋಟೋ ID ಪ್ರೂಫ್ ಅಂದರೆ ಯಾವುದು, ಆಧಾರ್ ಕಾರ್ಡ್ ಇರ್ಬೋದು, ಅಥವಾ ಪ್ಯಾನ್ ಕಾರ್ಡ್ ಇರ್ಬೋದು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಅಥವಾ ಪಾಸ್ಪೋರ್ಟ್ ಇರ್ಬೋದು. ಸೊ ಕಾಲೇಜ್ ID ಕಾರ್ಡ್ಸ್ ಅಲೋ ಇರೋದಿಲ್ಲ, ಗೊತ್ತಿರಲಿ. ಯಾವುದಾದ್ರೂ ಗೌರ್ಮೆಂಟಿಂದ ಕೊಟ್ಟಿರುವಂಥ ಫೋಟೋ ID ಪ್ರೂಫನ್ನು ತೊಗೊಂಡು ಹೋಗಬೇಕಾಗ್ತದೆ. ಸೊ ಫೋಟೋ ID ಪ್ರೂಫ್ ಅಂತ ಅಂದಾಗ ಆ ಫೋಟೋ ID ಪ್ರೂಫ್ ಏನಿರ್ತದಲ್ಲ ಅದರಲ್ಲಿ ಇರುವಂಥ ಫೋಟೋ ಮತ್ತು ನಿಮ್ಮ ಇಲ್ಲಿ ಇರುವಂಥ ಫೋಟೋ ಎರಡೂ ಸೇಮ್ ಇರಬೇಕಂತ ಅಲ್ಲ, ಬಟ್ ಎರಡೂ ಕೂಡ ಮ್ಯಾಚ್ ಆಗಬೇಕು. ಅಂದರೆ ನಿಮ್ಮ ಮುಖ ಇಲ್ಲಿ ಇರೋದು ಮತ್ತು ಇಲ್ಲಿ ಇರೋದು ಮ್ಯಾಚ್ ಆಗಬೇಕು. ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಆಧಾರ್ ಕಾರ್ಡನ್ನು ಅವರು ಸಣ್ಣವರಿದ್ದಾಗ, ಅಂದರೆ 5ನೇ ಕ್ಲಾಸ್ ಇದ್ದಾಗ, 6ನೇ ಕ್ಲಾಸ್ ಇದ್ದಾಗ ತೊಗೊಂಡಿರೋದು ಇರ್ತದೆ. ಸೊ ಆ ಒಂದಷ್ಟು ID ಪ್ರೂಫನ್ನು, ಅಂದರೆ ಆಧಾರ್ ಕಾರ್ಡನ್ನು ನೀವು ತೊಗೊಂಡು ಹೋದ್ರಿ ಅಂತಂದರೆ ಯು ಮೇ ನಾಟ್ ಅಲೋಡ್ ಇನ್ ದ ಎಕ್ಸಾಮ್ ಹಾಲ್. ಸೊ ಯಾಕಂತಂದರೆ, ಸೊ ಆಧಾರ್ ಕಾರ್ಡಲ್ಲಿ ನಿಮ್ಮ ಸಣ್ಣವರಿದ್ದಾಗಿನ ಫೋಟೋ ಇರ್ತದೆ. ಅದಕ್ಕೆ ಗೊತ್ತಿರಲಿ, ನಿಮ್ಮ ಫೋಟೋ ಈಗ ಏನಿದೆ ಅದೇ ಫೋಟೋ ಇರಬೇಕು. ಸೊ ನಾನು ಆಲ್ರೆಡಿ ಒಂದಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೆ. ಸೊ ಹಾಗೇನಾದರೂ ನಿಮ್ಮ ಹತ್ರ ಈಗ ಆಧಾರ್ ಕಾರ್ಡ್ ಅಪ್ಡೇಟ್ ಇಲ್ಲ ಅಥವಾ ಯಾವುದೋ ಒಂದು ID ಪ್ರೂಫ್ ಇಲ್ಲ ಅಂದರೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಇದೆ, ಮಾಡ್ಕೊಂಡು ಬಿಡಿ ಅಂಥೇಳಿ. ಸೊ ಈಗ ಬಂದುಬಿಟ್ಟು ನೀವು, ಸರ್ ನನ್ನ ಹತ್ರ ಇಲ್ಲ, ಏನು ಮಾಡಬೇಕು ಅಂತಂದರೆ, ಐ ಡೋಂಟ್ ಹ್ಯಾವ್ ಎನಿ ಸೊಲ್ಯೂಷನ್ ಫಾರ್ ದಿಸ್. ಓಕೆ, ಸೊ ಫೋಟೋ ID ಪ್ರೂಫನ್ನು ತೊಗೊಂಡು ಹೋಗ್ಬೋದು, ಗೊತ್ತಿರಲಿ. ಸೊ ಅದರ ಜೊತೆ PH ಕ್ಯಾಂಡಿಡೇಟ್ಸ್ ಯಾರಾದರೂ ಸ್ಕ್ರೈಬ್ ಬೇಕು ಅಂತ ಇದ್ದರೆ, ಅಂದರೆ ಅವರಿಗೆ ಒಂದು ಸಹಾಯಕರಾಗಿ ಯಾರಾದರೂ ಬೇಕು ಅಂತ ಇದ್ದರೆ, ಸೊ ಅವ್ರದ್ದೊಂದು ಸರ್ಟಿಫಿಕೇಟ್ ಇರ್ತದೆ, ಅದನ್ನು ನೀವು ತೊಗೊಂಡು ಹೋಗಬೇಕಾಗ್ತದೆ. ಇದಿಷ್ಟು ಐಟಮ್ಸ್ ಅಲೋಡ್ ಇನ್ ದ ಎಕ್ಸಾಮ್ ಹಾಲ್. ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಇದಿಷ್ಟನ್ನು ಬಿಟ್ಟು ಮತ್ತೆ ಯಾವುದೂ ಕೂಡ ನಿಮ್ಮ ಎಕ್ಸಾಮ್ ಹಾಲ್ ಒಳಗೆ ಅಲೋ ಇಲ್ಲ. ಭಾಳ ಸಿಂಪಲ್ ನೆನ್ಪಿಟ್ಕೊಳ್ಳೋದು. ಹಾಗಾದರೆ ಯಾವ್ಯಾವುದಿಲ್ಲ, ಅದಕ್ಕೊಂದಷ್ಟು ಪಾಯಿಂಟನ್ನು ಹೇಳ್ತೀನಿ. ಸೊ ಯಾವ್ಯಾವುದಿಲ್ಲ ಅಂದರೆ, ವಾಚ್ ಅಂತೂ ಅವಶ್ಯಕತೆಯೇ ಇಲ್ಲ, ಇಲ್ಲವೇ ಇಲ್ಲ. ಅಂದರೆ ನೀವು ಯಾವುದೇ ರೀತಿಯ ಸಿಂಪಲ್ ವಾಚನ್ನು ಕೂಡ ತೊಗೊಂಡು ಹೋಗಿಲ್ಲ. ಎಕ್ಸಾಮ್ ಸೆಂಟರ್ದಲ್ಲಿ ಪ್ರತಿ ರೂಮಲ್ಲಿ ವಾಚ್ ಇರಬೇಕು ಅಂತ ಇದೆ, ಹೌದಾ. ಸೊ ಇಲ್ಲ ಅಂತಂದರೆ, ಸೊ ನಾನು CET ಎಕ್ಸಾಮಿನ ಟೈಮಲ್ಲೂ ಕೂಡ ಹೇಳಿದೆ, ಅಲ್ಲಿ ಬರುವಂಥ ಇನ್ವಿಜಿಲೇಟರ್ಸನ್ನು ನೀವು ಕೇಳಬಹುದು, ಟೈಮ್ ಎಷ್ಟಾಯಿತು ಅಂತ ಕೇಳ್ಬೋದು. ಆವಾಗ ಟೈಮ್ ಕೇಳ್ಕೊತಾ ಇರಿ. ಸೊ ಜನರಲ್ಲಿ ಕಂಪಲ್ಸರಿಯಾಗಿ ಒಂದು ಕ್ಲಾಕನ್ನು ಹಾಕಿರ್ತಾರೆ. ಆ ಕ್ಲಾಕ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಟೈಮ್ ಸರಿ ಇದೆಯೋ ಇಲ್ಲೋ ಅದನ್ನು ಹೋದ ತಕ್ಷಣ ನೋಡ್ಕೊಳ್ಳಿ. ಸೊ ಮೊಬೈಲ್ ಅಂತೂ ಅಲೋವೇ ಇಲ್ಲ. ಇನ್ನೊಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಅಂತಂದರೆ, ನೀವೇನಾದರೂ ಮೊಬೈಲ್ ತೊಗೊಂಡೋಗಿ, ಸರ್ ನನಗೆ ಸೆಂಟರ್ದಲ್ಲಿ ಇಟ್ಕೊಳ್ಳೋದಕ್ಕೆ ಏನಾದ್ರು ಜಾಗ ಕೊಡ್ತಾರಾ, ನಾನು ಬಹಳ ದೂರದಿಂದ ಬರ್ತೀನಿ, ಯಾವುದನ್ನು ಕೂಡ ಕೇಳೋದಿಲ್ಲ. ಇನ್ ಯುವರ್ ರಿಸ್ಕ್ ಯು ಹ್ಯಾವ್ ಟು ಕೀಪ್ ಯುವರ್ ಮೊಬೈಲ್. ಸೊ ಅಲ್ಲಿ ಮೊಬೈಲ್ ಅಲೋವೇ ಇರೋದಿಲ್ಲ, ಒಳಗೆ ಬಿಡೋದಿಲ್ಲ. ಸೊ ಹಾಗೇನಾದ್ರು ಇದ್ದರೆ ನಿಮ್ಮ ಜೊತೆಗೆ ನಿಮ್ಮ ಯಾರಾದರೂ ಒಬ್ಬರ ಪೇರೆಂಟ್ಸನ್ನು, ಅವತ್ತಿನ ಎಕ್ಸಾಮಿನ ದಿವಸ ಸಂಡೇ ಇರ್ತದೆ, ಹೇಗಾದರೂ ಎಲ್ಲ ಫ್ರೀ ಇರ್ತಾರೆ, ಸೊ ಯಾರಾದರೂ ಒಬ್ಬರನ್ನ ಕರ್ಕೊಂಡು ಹೋಗಿ ಅವ್ರ ಹತ್ರ ನಿಮ್ಮ ಮೊಬೈಲ್ಸನ್ನು ಇಟ್ಬಿಡಿ. ಸೊ ಮೊಬೈಲನ್ನು ಒಳಗೆ ತೊಗೊಂಡು ಹೋಗೋದಕ್ಕೆ ಅಲೋ ಇರೋದಿಲ್ಲ, ಗೊತ್ತಿರಲಿ. ಸೊ ಇನ್ನು ಪೆನ್ನು. ಸೊ ನೀವು ಕೇಳ್ಬೋದು, ಸರ್ ಇದು ಆಫ್ಲೈನ್ ಎಕ್ಸಾಮ್ ಇರ್ತದೆ, ನಾನು ಪೆನ್ನನ್ನು ತೊಗೊಂಡು ಹೋಗಲೇಬೇಕಲ್ವಾ, ಯಾಕಂದರೆ KCETಗೆ ತೊಗೊಂಡು ಹೋಗಿದ್ರಿ ನೀವು, ಹೌದಾ. ಬಾಲ್ ಪಾಯಿಂಟ್ ಪೆನ್, ಬ್ಲ್ಯಾಕ್ ಅಥವಾ ಬ್ಲೂ ಅನ್ನು, ಇಲ್ಲೂ ಕೂಡ ಬ್ಲ್ಯಾಕ್ ಅಥವಾ ಬ್ಲೂನೇ. ಬಟ್ ಕಂಪಲ್ಸರಿಯಾಗಿ ಪೆನ್ನನ್ನು ಎಕ್ಸಾಮ್ ಸೆಂಟರಲ್ಲಿ ಕೊಡ್ತಾರೆ, ಗೊತ್ತಿರಲಿ. ಪೆನ್ನನ್ನು ಎಕ್ಸಾಮ್ ಸೆಂಟರಲ್ಲಿ ಕೊಡ್ತಾರೆ. ಸೊ ಅದಕ್ಕೆ ಪೆನ್ನನ್ನು ತೊಗೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಪೆನ್ಸಿಲ್ ಅಂತೂ ಅಲೋವಿಲ್ಲ, ಪೇಪರ್ ಅಲೋವಿಲ್ಲ, ರಬ್ಬರ್ ಅಲೋವಿಲ್ಲ, ಏನೂ ಅಲೋವಿಲ್ಲ. ಸೊ ಕ್ವಶನ್ ಪೇಪರ್ ಇರ್ತದೆ, ಅದರಲ್ಲಿ ರಫ್ ಮಾಡಬೇಕಾಗ್ತದೆ. ಸೊ ಪೆನ್ ಮಾತ್ರ ಇಲ್ಲಿ ಅಲೋವಿಲ್ಲ. ಸೊ CET ಎಕ್ಸಾಮಿಗೆ ನೀವು ಪೆನ್ ತೊಗೊಂಡು ಹೋಗಿದ್ರಿ, ಬಟ್ ಇಲ್ಲಿ ಪೆನ್ನನ್ನು ತೊಗೊಂಡು ಹೋಗೋದಕ್ಕೆ ಹೋಗಬೇಡಿ. ಸೊ ಅದಾದಮೇಲೆ ವಾಟರ್ ಬಾಟಲ್ ಅಲೋವಿಲ್ಲ. ರಿಮೆಂಬರ್, ವಾಟರ್ ಬಾಟಲ್ ಅಲೋವಿಲ್ಲ. ಅಲ್ಲಿ ನಿಮಗೆ ನೀರಿನ ವ್ಯವಸ್ಥೆ ಮಾಡಿರ್ತಾರೆ, ನೀರು ಕುಡಿಬೋದು, ಬಟ್ ವಾಟರ್ ಬಾಟಲ್ ಮಾತ್ರ ಅಲೋವಿಲ್ಲ. ಸಿಂಪಲ್ ವಾಟರ್ ಬಾಟಲ್ ಕೂಡ ಅಲೋವಿಲ್ಲ. ಬಟ್ ಗೊತ್ತಿಲ್ಲ, ಐಕಾರ್ ಎಕ್ಸಾಮಿಗೆ ಸಿಂಪಲ್ ವಾಟರ್ ಬಾಟಲ್ ಅಲೋವಿದೆ ಅಂತ ಇದೆ, ಬಟ್ ನೀಟ್ ಎಕ್ಸಾಮಿಗೆ ವಾಟರ್ ಬಾಟಲನ್ನು ಕೂಡ ಅಲೋ ಮಾಡೋದಿಲ್ಲ.
ಅದಾದಮೇಲೆ ಈ ಟೇಬಲ್ಸ್. ಸೊ ಜನರಲಿ ಎಕ್ಸಾಮಿನೇಷನ್ ಹಾಲಿಗೆ ಯಾರು ತೊಗೊಂಡು ಹೋಗೋದಿಲ್ಲ, ಬಟ್ ಈ ಟೇಬಲ್ಸ್ ಕೂಡ ಅಲೋವ್ ಇರೋದಿಲ್ಲ. ಬಟ್ ಒಂದು ವಿತ್ ರಿಸ್ಪೆಕ್ಟ್ ಟು ಇಫ್ ಯು ಆರ್ ಅ ಡಯಾಬಿಟಿಕ್ ಪೇಷಂಟ್ ನಿಮಗೆ ಬನಾನಾ ಅಥವಾ ಚಾಕ್ಲೇಟ್ ತೊಗೊಂಡು ಹೋಗೋದಕ್ಕೆ ಅವಕಾಶ ಇರ್ತದೆ. ಬಟ್ ಅದಕ್ಕೆ ತಕ್ಕ ಹಾಗೆ ನೀವು ಆಲ್ರೆಡಿ ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಅದರಲ್ಲಿ ಎಸ್ ಆರ್ ನೋ ಅಂತ ಆಪ್ಷನ್ನ ಕೇಳಿರ್ತಾರೆ, ವೆದರ್ ಯು ಆರ್ ಡಯಾಬಿಟಿಕ್ ಪರ್ಸನ್ ಅಂತೇಳಿ. ಸೊ ಆವಾಗ ನೀವು ನೋ ಅಂತ ಕೊಟ್ಟಿದ್ರೆ ನಿಮಗೆ ಅಲೋವ್ ಇರೋದಿಲ್ಲ, ಎಸ್ ಅಂತ ಕೊಟ್ಟಿದ್ರೆ ನಿಮಗೆ ಅಲೋವ್ ಮಾಡ್ತಾರೆ. ದೆನ್ ಲಾಗ್ ಟೇಬಲ್ ಅಂತೂ ಅಲೋವೇ ಇಲ್ಲ. ಲಾಗ್ ಟೇಬಲ್ ಆಗಲಿ ಕ್ಯಾಲ್ಕುಲೇಟರ್ ಆಗಲಿ ಇದು ಯಾವುದೂ ಕೂಡ ಅಲೋವ್ ಇಲ್ಲ, ನಿಮಗೆ ಗೊತ್ತೇ ಇದೆ. ಕ್ಯಾಲ್ಕುಲೇಟರ್ಸ್ ಇಲ್ಲ. ಎನಿ ಅದರ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯಾವುದೂ ಕೂಡ ಅಲೋವ್ ಇಲ್ಲ. ಮತ್ತೆ ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ಬ್ರೇಸ್ಲೆಟ್ಸ್ ಅಲೋವ್ ಇರೋದಿಲ್ಲ. ಆದರೆ ಮತ್ತು ಯಾವುದೇ ರೀತಿಯ ಖಡ್ಗ ಆಗಲಿ ಅಥವಾ ಯಾವುದೇ ರೀತಿಯ ದೇವರು, ಈಗ ಬಹಳ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರಲಿ ಅಂಥೇಳಿ ಮನೆಯಲ್ಲಿ ಅವತ್ತೊಂದು ದಿನ ಒಂದು ದಾರವನ್ನು ಕೊಟ್ಟು ಕಳಿಸ್ತಾರೆ, ಆ ದಾರವನ್ನು ಕೂಡ ಅಲೋವ್ ಇರೋದಿಲ್ಲ. ಅಂಥವನ್ನೆಲ್ಲ ತೊಗೊಂಡು ಹೋಗ್ಲಿಕ್ಕೆ ಹೋಗಬೇಡಿ, ಅದನ್ನು ಮನೆಯಲ್ಲೇ ಇಟ್ಟು ಹೋಗಿ, ಅಂಥವು ಕೂಡ ಅಲೋವ್ ಇರೋದಿಲ್ಲ ಅನ್ನೋದು ಗೊತ್ತಿರಲಿ. ಸೊ ಅದಾದಮೇಲೆ ನಾವು ವಿಲ್ ಸಿ ನೀಟ್ 2021 ಡ್ರೆಸ್ ಕೋಡ್ ಏನಿರ್ತದೆ ಫಾರ್ ಮೇಲ್ಸ್ ನೋಡೋಣಂತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಇದೇನು ಭಾಳ ಡಿಫಿಕಲ್ಟ್ ಅಲ್ಲ, ಬಹಳ ಸಿಂಪಲ್ಲಾಗಿ ಡ್ರೆಸ್ಸನ್ನು ಅವತ್ತು ಹಾಕ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀವಿ ನಾವು ಅಷ್ಟೇ. ಸೊ ಲಾಂಗ್ ಆರ್ ಫುಲ್ ಸ್ಲೀವ್ ಶರ್ಟ್, ಕರೆಕ್ಟಾಗಿ ನೋಡಿ, ಲಾಂಗ್ ಸ್ಲೀವ್ ಅಥವಾ ಫುಲ್ ಸ್ಲೀವ್ ಶರ್ಟ್ಸ್ ಅಥವಾ ಟೀ ಶರ್ಟ್ಸ್ ಆರ್ ನಾಟ್ ಅಲೋವ್ಡ್. ಭಾಳ ಇಂಪಾರ್ಟೆಂಟು, ಲಾಂಗ್ ಸ್ಲೀವ್ ಅಥವಾ ಫುಲ್ ಸ್ಲೀವನ್ನು ಹಾಕ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ಕ್ಲಾತ್ಸ್ ಶುಡ್ ಬಿ ಸಿಂಪಲ್ ಆ್ಯಂಡ್ ಇಟ್ ಶುಡ್ ನಾಟ್ ಹ್ಯಾವ್ ಎನಿ ಜಿಪ್ಸ್ ಅಂತಂದರೆ ದೊಡ್ಡ ಜಿಪ್ಸ್ ಇರ್ತದಲ್ಲ ಅಂಥವನ್ನು ಹಾಕ್ಕೊಂಡು ಹೋಗಂಗಿಲ್ಲ. ಬಹಳ ಪಾಕೆಟ್ ಇರೋದನ್ನು ಹಾಕ್ಕೊಂಡು ಹೋಗಂಗಿಲ್ಲ. ಒಂದೇನೋ ಪಾಕೆಟ್ ಇರ್ತದೆ ಫೈನ್, ಬಟ್ ಒಂದೊಂದಷ್ಟು ಪ್ಯಾಂಟ್ಗಳಲ್ಲಿ ಪಾಕೆಟ್ ಜಾಸ್ತಿ ಇರ್ತದೆ. ಸೊ ಪಾಕೆಟ್ ಪಾಕೆಟ್ ಇರುವಂಥ ಪ್ಯಾಂಟನ್ನು ಹಾಕ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ಹ್ಯೂಜ್ ಬಟನ್, ಸೊ ದೊಡ್ಡ ಬಟನ್ ಇರುವಂತಹ ಯಾವುದೇ ವಸ್ತುವನ್ನು ಅಂದರೆ ನಿಮ್ಮ ಶರ್ಟ್ ಇರ್ಬೋದು ಪ್ಯಾಂಟ್ ಇರ್ಬೋದು ಹಾಕ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ಸೊ ಜನರಲಿ ನಿಮ್ಮ ಒಂದು ಜೀನ್ಸ್ ಪ್ಯಾಂಟ್ ಆದರೆ ಅದರಲ್ಲಿ ಸ್ವಲ್ಪ ಬಟನ್ ಜಾಸ್ತಿ ದೊಡ್ಡದಿರೋದು ಜೀನ್ಸಸ್ ಇರ್ತದೆ, ಹೌದಾ? ಅಂಥವನ್ನು ಕೂಡ ನೀವು ಹಾಕ್ಕೊಂಡು ಹೋಗೋದಕ್ಕೆ ಹೋಗಬೇಡಿ, ಹಾಕ್ಕೊಂಡು ಹೋಗದೇ ಇದ್ದರೆ ಅದು ಬೆಸ್ಟ್. ದೆನ್ ಮೇಲ್ ಅಸ್ಪಿರೆಂಟ್ಸ್ ನೋಡಿ, ಕ್ಯಾನ್ ವೇರ್ ಸಿಂಪಲ್ ಟ್ರೌಸರ್ಸ್ ಆರ್ ಪ್ಯಾಂಟ್ಸ್. ಓಕೆ, ಸಿಂಪಲ್ ಟ್ರೌಸರ್ಸ್ ಆರ್ ಪ್ಯಾಂಟ್ಸನ್ನು ಹಾಕ್ಕೊಂಡು ಹೋಗ್ಬೋದು, ಸಿಂಪಲ್ ಆಗಿರೋದನ್ನು ಹಾಕ್ಕೊಂಡು ಹೋಗಿ ಒಂದು ಪ್ಯಾಂಟು ಶರ್ಟನ್ನು. ಲೇಯರ್ಸ್ ಆಫ್ ಕ್ಲಾತಿಂಗ್ ಈಸ್ ನಾಟ್ ಅಲೌಡ್. ಅಂದರೆ ಬನಿಯನ್ ಹಾಕಿ, ಬನಿಯನ್ ಮೇಲ್ಗಡೆ ಒಂದು ಜಾಕೆಟ್ ಹಾಕಿ, ಜಾಕೆಟ್ ಮೇಲ್ಗಡೆ ಶರ್ಟ್ ಹಾಕಿ ಬರೋರು ಇರ್ತಾರೆ ಭಾಳಷ್ಟು ಮಂದಿ. ಸೊ ಗೊತ್ತಿಲ್ಲ, ಯು ಆರ್ ಗೋಯಿಂಗ್ ಟು ರೈಟ್ ದ ಎಕ್ಸಾಮ್. ಪದೇ ಹೇಳ್ತಾ ಇದ್ದೀನಿ, ಮದುವೆ ಮನೆಗೆ ಹೋಗ್ತಾ ಇಲ್ಲ, ನೀವು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತಾ ಇಲ್ಲ. ಎಕ್ಸಾಮಲ್ಲಿ ನಿಮ್ಮ ತಲೆಯಲ್ಲಿ ಏನು ಇಟ್ಕೋತೀರಿ ಅನ್ನೋದು ಭಾಳ ಇಂಪಾರ್ಟೆಂಟೇ ಹೊರತು ನೀವು ಯಾವ ಅಂಗಿಯನ್ನು ಹಾಕ್ಕೊಂಡು ಹೋಗ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಲೇಯರ್ಸ್ ಆಫ್ ಕ್ಲಾತಿಂಗ್ ಅಲೋವ್ ಇರೋದಿಲ್ಲ. ಕುರ್ತಾ ಪೈಜಾಮಾ ಶುಡ್ ಆಲ್ಸೋ ಬಿ ಅವಾಯ್ಡೆಡ್. ಅಂದರೆ ಬೆಸ್ಟ್ ಕುರ್ತಾ ಪೈಜಾಮನ್ನು ಕೂಡ ಹಾಕ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ದೆನ್ ಶೂಸ್ ಬಗ್ಗೆ ಬಂದಾಗ, ಶೂಸ್ ಆಗಲಿ ಬೂಟ್ ಆಗಲಿ ಆರ್ ಎನಿ ಕವರ್ಡ್ ಫುಟ್ವೇರ್ ಅಲೋವ್ ಇರೋದಿಲ್ಲ. ಸಿಂಪಲ್ ಫುಟ್ವೇರ್ನ ಹಾಕ್ಕೊಂಡು ಹೋಗಿ. ಸೊ ಹವಾಯಿ ಚಪ್ಪಲ್ ಅಂತ ಏನು ಹೇಳ್ತೀವಲ್ಲ, ಸೊ ಅಂಥ ಸಿಂಪಲ್ ಫುಟ್ವೇರ್ನ ಹಾಕ್ಕೊಂಡು ಹೋಗಿ, ದಟ್ ಈಸ್ ಇನಫ್. ಆ್ಯಂಡ್ ಓಪನ್ ಟೋಡ್ ಸ್ಯಾಂಡಲ್ಸ್ ಏನಾದರೂ ಇದ್ದರೆ ಹಾಕ್ಕೊಂಡು ಹೋಗ್ಬೋದು. ಸೊ ಇದು ಡ್ರೆಸ್ ಕೋಡ್ ಫಾರ್ ಮೇಲ್ಸ್. ಇನ್ನು ಡ್ರೆಸ್ ಕೋಡ್ ಫಾರ್ ಫಿಮೇಲ್ಸ್ ಅಂತ ಬಂದಾಗ ಸಿಮಿಲರ್ ನಾವೇನು ಡ್ರೆಸ್ ಕೋಡ್ ಫಾರ್ ಮೇಲ್ಸ್ ಹೇಳಿದ್ವಿ, ಸೇಮ್ ಎಲ್ಲದೂ ಕೂಡ ಇಲ್ಲೂ ಕೂಡ ಅಪ್ಲೈ ಆಗ್ತದೆ. Female candidates are also advised to wear half sleeve shirts kurta. So ನೀವು ಕೂಡ ಫುಲ್ ಸ್ಲೀವ್ ಹಾಕ್ಕೊಂಡು ಹೋಗಿಲ್ಲ, ಬಟ್ ಹಾಫ್ ಸ್ಲೀವ್ ಟೀ ಶರ್ಟ್ ಇರ್ಬೋದು, ಶರ್ಟ್ಸ್ ಇರ್ಬೋದು, ಕುರ್ತಾ ಇರ್ಬೋದು ಹಾಕ್ಕೊಂಡು ಹೋಗ್ಬೋದು. ಬಟ್ ಲಾರ್ಜ್ ಬಟನ್ಸ್ ಅಲೋ ಇರೋದಿಲ್ಲ. ಲಾಂಗ್ ಸ್ಲೀವ್ಸ್ ಆ್ಯಂಡ್ ಫ್ಯಾನ್ಸಿ ಸ್ಲೀವ್ಸ್ ಕ್ಲಾತಿಂಗ್ ಈಸ್ ನಾಟ್ ಅಲೌಡ್. ಗೊತ್ತಿರಲಿ, ಅಲೋ ಇರೋದಿಲ್ಲ. ಸೊ ಕ್ಲಾತಿಂಗ್ ಶುಡ್ ಬಿ ವೆರಿ ಸಿಂಪಲ್ ಆ್ಯಂಡ್ ಶುಡ್ ನಾಟ್ ಹ್ಯಾವ್ ಎಲಾಬ್ರೇಟ್ ಎಂಬ್ರಾಯ್ಡ್ರಿ ಜಾಸ್ತಿ ಇರೋದು, ಬಟನ್ ಜಾಸ್ತಿ ಇರೋದು, ಫ್ರಿಲ್ಸ್ ಜಾಸ್ತಿ ಇರೋದು, ಇಂಥವನ್ನು ಹಾಕ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ನೀವು ಯಾವುದೇ ರೀತಿ ಮದುವೆ ಮನೆಗೆ ಹೋಗ್ತಾ ಇಲ್ಲ, ನಿಮ್ಮ ಫ್ರೆಂಡ್ ಜೊತೆ ಪಾರ್ಟಿಗೆ ಹೋಗ್ತಾ ಇಲ್ಲ, ಎಕ್ಸಾಮಿಗೆ ಹೋಗ್ತಾ ಇದ್ದೀರಿ. ಸೊ ಅದಕ್ಕೆ ಇವ್ಯಾವುದು ಕೂಡ ಅಲೋ ಇರೋದಿಲ್ಲ. ಸಿಂಪಲ್ ಆಗಿ ಡ್ರೆಸ್ಸನ್ನು ಹಾಕ್ಕೊಂಡೋಗಿ. ರಿಮೆಂಬರ್, ಫಿಮೇಲ್ ಕ್ಯಾಂಡಿಡೇಟ್ ಶುಡ್ ಅವಾಯ್ಡ್ ಆಲ್ ಮೆಟಾಲಿಕ್ ನಾನ್ ಮೆಟಾಲಿಕ್ ಜ್ಯುವೆಲರೀಸ್. ಸೊ ನೀವು ಗೊತ್ತಿರಲಿ, ಹೇರ್ ಕ್ಲಿಪ್ಪು ಕೂಡ ಅವರು ತೆಗೆಸ್ಬಿಡ್ತಾರೆ. ಒಂದು ಸಿಂಪಲ್ ರಬ್ಬರ್ ಹಾಕ್ಕೊಂಡೋಗಿ ನಿಮ್ಮ ತಲೆಗೆ, ಕೂದಲಿಗೆ. ಓಕೆ, ಮೆಟಾಲಿಕ್ ನಾನ್ ಮೆಟಾಲಿಕ್ ಜ್ಯುವೆಲರಿ ಇರ್ಬೋದು, ಶೂಸ್ ಇರ್ಬೋದು, ಬೂಟ್ಸ್ ಇರ್ಬೋದು, ಹೈ ಹೀಲ್ಡ್ ಇರ್ಬೋದು, ಯಾವುದು ಅದರ್ ಫ್ಯಾನ್ಸಿ ಫುಟ್ವೇರ್ ಈಸ್ ನಾಟ್ ಅಲೌಡ್. ಸೊ ಯಾವುದು ಕೂಡ ಅಲೋವ್ ಇರೋದಿಲ್ಲ ಇನ್ಸೈಡ್ ದ ಎಕ್ಸಾಮಿನೇಷನ್ ಹಾಲ್. ಸೊ ಅದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಓಪನ್ ಸ್ಯಾಂಡಲ್ ಅಥವಾ ಸ್ಲಿಪ್ಪರ್ ಇದ್ದರೆ ಹಾಕ್ಕೊಂಡೋದ್ರೆ ದಟ್ ಈಸ್ ಬೆಸ್ಟ್. ಸೊ ಡ್ರೆಸ್ ಅಂತೂ ಭಾಳ ಸಿಂಪಲ್ ಇರಲಿ, ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ ಬೇಡ, ಎಂಬ್ರಾಯ್ಡ್ರಿ ಬೇಡ, ಬಟನ್ ದೊಡ್ಡದಿರೋದು ಬೇಡ, ಫ್ರಿಲ್ಸ್ ಇರೋದು ಬೇಡ. ಸೊ ಸಿಂಪಲ್ ಡ್ರೆಸ್ ವಿತ್ ಸಿಂಪಲ್ ಸ್ಯಾಂಡಲ್ಸ್ ಆರ್ ಸ್ಲಿಪ್ಪರ್ಸ್ ಆರ್ ಅಲೋಡ್ ಫಾರ್ ಫಿಮೇಲ್ಸ್ ಆ್ಯಂಡ್ ಮೇಲ್ಸ್ ಬೋತ್. ಇನ್ನು ಒಂದಷ್ಟು ಇರ್ತದೆ ನೀಟ್ 2021 ಡ್ರೆಸ್ ಕೋಡ್ ಎಕ್ಸೆಪ್ಷನ್ಸ್ ಅಂಥೇಳಿ. ಎಕ್ಸೆಪ್ಷನ್ಸ್ ಅಂತ ಅಂದರೆ, ಈಗ ನಿಮಗೆ ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಒಂದು ಪಾಯಿಂಟನ್ನು ಕೇಳಿದರು, ವೆದರ್ ಯು ವಾಂಟ್ ಟು ವೇರ್ ಕಸ್ಟಮರಿ ಡ್ರೆಸ್ ಅಂಥೇಳಿ.
ಅಂದರೆ ನೀವು ನಿಮ್ಮ ಒಂದು ಕಾಸ್ಟಿಗೆ ಸಂಬಂಧಪಟ್ಟಿರೋ ಹಾಗೆ ಒಂದಷ್ಟು ಸ್ಪೆಷಲ್ ಡ್ರೆಸ್ಗಳಿರ್ತದೆ. ಸೊ ಬುರ್ಕಾ ಇರ್ಬೋದು, ಟರ್ಬನ್ ಇರ್ಬೋದು ಸಿಖ್ರಾಗಿದ್ರೆ. ಸೊ ಇವೆಲ್ಲವೂ ಕೂಡ ವೇರ್ ಮಾಡ್ಕೋತೀವಿ ಅಂತಂದರೆ ಆಲ್ರೆಡಿ ನೀವು ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಎಸ್ ಅಂತ ಕೊಟ್ಟಿರಬೇಕು. ಎಸ್ ಅಂತ ಕೊಡದೇನೆ ನೀವು ಈಗ ಹಾಕ್ಕೊಂಡು ಹೋದರೆ ಅಲೋ ಮಾಡೋದಿಲ್ಲ. ಎಸ್ ಅಂತ ಕೊಟ್ಟಿರಬೇಕು. ಸೇಮ್ ಥಿಂಗ್ ಅಡ್ಮಿಟ್ ಕಾರ್ಡಲ್ಲೂ ಕೂಡ ಮೆನ್ಷನ್ ಇರ್ತದೆ. ಸೊ ದೇ ಆರ್ ಅಲೌಡ್ ಅಂತೇಳಿ. ಸೊ ಅಂಥವ್ರು ಏನಿರ್ತಾರೆ, ಕ್ಯಾಂಡಿಡೇಟ್ಸ್ ಹೂ ಕೆನಾಟ್ ಫಾಲೋ ದ ಡ್ರೆಸ್ ಕೋಡ್ ಫಾರ್ NEET 2021 ಡ್ಯೂ ಟು ರಿಲಿಜಿಯಸ್ ಬಿಲೀಫ್ಸ್. ಸೊ ನಿಮ್ಮ ಒಂದು ಧರ್ಮದ ಒಂದು ಡ್ರೆಸ್ ಏನಾದರೂ ಇತ್ತಂದರೆ ಹ್ಯಾವ್ ಟು ಮೆನ್ಷನ್ ದ ಸೇಮ್ ಇನ್ ದ ಅಪ್ಲಿಕೇಶನ್ ಫಾರ್ಮ್. ವೈಲ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಫಾರ್ಮ್ ಓನ್ಲಿ ಯು ಕುಡ್ ಹ್ಯಾವ್ ಮೆನ್ಷನ್ ದಟ್. ಸೊ ದೀಸ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಸೆಲೆಕ್ಟ್ ದ ಕಸ್ಟಮರಿ ಡ್ರೆಸ್ ಆಪ್ಷನ್ ವೈಲ್ ಫಿಲ್ಲಿಂಗ್ ದ NEET ಅಪ್ಲಿಕೇಶನ್ ಫಾರ್ಮ್. ಅಂದರೆ ನೀವು ಕಸ್ಟಮರಿ ಡ್ರೆಸ್ ಅಂತೇಳಿ ಎಸ್ ಅಂತ ಕೊಟ್ಟಿರ್ತೀರಿ, ಅಂಥ ಆಪ್ಷನನ್ನು ತೊಗೊಂಡವರು ರಿಮೆಂಬರ್ ಯು ಕ್ಯಾನ್ ವೇರ್ ಕಸ್ಟಮರಿ ಡ್ರೆಸ್ ಬಟ್ ದ ಕಂಡೀಷನ್ ಈಸ್ ಯು ಹ್ಯಾವ್ ಟು ರಿಪೋರ್ಟ್ ಅಟ್ ಲೀಸ್ಟ್ ಆನ್ ಅವರ್. ಸೊ ಎಲ್ಲರಿಗೂ 1 ಅವರ್ಗಿಂತ ಮುಂಚೆ ಬರ್ಲಿಕ್ಕೆ ಹೇಳ್ತಾರೆ. ನೀವು ಸ್ವಲ್ಪ ಇದಕ್ಕೂ ಮುಂಚೆ ಒಂದು 2 ತಾಸು 1 ತಾಸು ಮುಂಚೆನೇ ಹೋಗಬೇಕಾಗ್ತದೆ. ಯಾಕಂತಂದರೆ ನಿಮ್ಮನ್ನು ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ. ಪ್ರಾಪರ್ ಫ್ರಿಸ್ಕಿಂಗ್ ವಿಲ್ ಬಿ ದೇರ್ ಆ್ಯಂಡ್ ಸೆಕ್ಯೂರಿಟಿ ಪ್ರೊಸೀಜರ್ ವಿಲ್ ಬಿ ದೇರ್. ಸೊ ನಿಮಗೆ ನಿಮ್ಮ ಕಸ್ಟಮರಿ ಡ್ರೆಸ್ಸನ್ನು ರಿಲಿಜಿಯಸ್ ಬಿಲೀಫ್ಗೆ ತಕ್ಕಾಗೆ ಹಾಕ್ಕೊಳ್ಳೋದಕ್ಕೆ ಬಿಡ್ತಾರೆ. ಬಟ್ ಏನಾಗ್ತದೆ, ಅವ್ರನ್ನ ನಿಮ್ಮನ್ನು ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ, ಮೆಟಲ್ ಡಿಟೆಕ್ಟರ್ ಇಟ್ಕೊಂಡು ಚೆಕ್ ಮಾಡ್ತಾರೆ. ಸೊ ಅದಕ್ಕೆ ನೀವು ಒಂದು 2 ತಾಸು 1 ತಾಸು ಮುಂಚೆ ಎಕ್ಸಾಮಿನೇಷನ್ ಹಾಲಿಗೆ ಹೋಗಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಇದಿಷ್ಟು ಎಕ್ಸಾಮ್ ಡೇ ಗೈಡ್ಲೈನ್ಸ್. ಇದರ ಜೊತೆಗೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ರಿಲೀಸ್ ಆದಮೇಲೆ ಅದರ ಜೊತೆ ಒಂದಷ್ಟು ಅಡ್ಮಿಟ್ ಕಾರ್ಡ್ ಜೊತೆ ಒಂದಷ್ಟು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತಾರೆ. ಆ ಅಡ್ಮಿಟ್ ಕಾರ್ಡ್ ಇನ್ಸ್ಟ್ರಕ್ಷನ್ಸನ್ನು ಇನ್ನೊಂದು ಸಪ್ರೇಟ್ ನಿಮ್ಮ ಅಡ್ಮಿಟ್ ಕಾರ್ಡ್ ರಿಲೀಸ್ ಆದಮೇಲೆ ಆ ವಿಡಿಯೋನ ಮಾಡಿರ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಎಕ್ಸಾಮ್ ಮುಗಿದ ಮೇಲೂ ಕೂಡ ಸೊ ರಿಸಲ್ಟ್ ಬಗ್ಗೆ ಆಗಿರ್ಬೋದು, ನಿಮ್ಮ ಕೌನ್ಸಿಲಿಂಗ್ ಬಗ್ಗೆ ಆಗಿರ್ಬೋದು, ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀನಿ. ನಿಮಗೆ ನನ್ನ ಹೆಲ್ಪ್ ಯಾವಾಗಲೂ ಇದ್ದೇ ಇರ್ತದೆ. ನೀವು ಕೂಡ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಿ. ಇನ್ನೂ ಒಂದು 5-6 ದಿನ ಇದೆ. ಚೆನ್ನಾಗಿ ಪ್ರಿಪೇರ್ ಆಗಿ ಸೊ ನಿಮ್ಮ ಒಂದು ಬೆಸ್ಟನ್ನು ಅವತ್ತಿನ ಎಕ್ಸಾಮಿನ ದಿವಸ ಕೊಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.